ಬಿಜೆಪಿಯವರು ಓಟ್ ಚೋರಿ ಮಾಡಿ ಅಧಿಕಾರದ ಗದ್ದುಗೆ ಏರಿದ್ದಾರೆ ಅಂತ ಹೇಳಿ ಶಿಡ್ಲಘಟ್ಟದಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ ಆರೋಪ ಮಾಡಿದರು. ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಓಟ್ ಚೋರಿ ಅಭಿಯಾನದ ಮನವರಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದಂತ ಅವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 100 ಕ್ಷೇತ್ರಗಳಲ್ಲಿ ಓಟ್ ಚೋರಿ ಆಗಿದೆ. ಒಂದ್ ವೇಳೆ ಓಟ್ ಚೋರಿ ಆಗದೇ ಇದ್ರೆ ಇಂದು ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿರ್ತಾ ಇದ್ರು. ಈ ಕುರಿತು ನಮ್ಮ ನಾಯಕರ ಸೂಚನೆ ಮೇರೆಗೆ ದೇಶದ ಜನತೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಕೆಎಚ್ ಮುನಿಯಪ್ಪ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಸಹನಾ ರಾಜೀವ್ ಗೌಡ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ನಡೀತಾ ಇದೆ. ಮತ್ತೆ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಜಿ ಅವರು ಮತ್ತೆ 30ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾವೆಲ್ಲ ಕೂಡ ಜನಕ್ಕೆ ತಿಳಿಸ್ಕೊಡ್ಬೇಕಾಗಿದೆ. ವೋಟ್ ಚೋರಿ ಹೇಗೆ ಮಾಡ್ತಾರೆ, ಇದು ಹೇಗೆ ನಡೀತದೆ ಏನು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 100 ಲೋಕಸಭಾ ಕ್ಷೇತ್ರದಲ್ಲಿ ಮತ ಕಳುವಾಗಿದೆ. ಒಂದು ವೇಳೆ ಮತ ಕಳುವಾಗದಿದ್ದರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಿದ್ರು ಇವತ್ತು. ಇದಕ್ಕೆ ಅವರು ತಂತ್ರ ಮಾಡಿ ಈ ರೀತಿ ಮೋಸದಿಂದ ಹೋದ ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅದಕ್ಕೆ ಅವಕಾಶ ಆಗಬಾರ್ದಂತ ಜನರಿಗೆ ಇದನ್ನು ಪರಿಚಯ ಮಾಡಬೇಕು, ತಿಳಿ ಹೇಳಬೇಕು, ವಾಸ್ತವಾಂಶ ಏನಿದೆ, ಇವರು ಏನು ಮಾಡ್ತಾ ಇದ್ದಾರೆ ಅಂತ ಅರಿವು ಮೂಡಿಸುವಂಥ ಕೆಲಸಕ್ಕೆ ಈ ವೋಟ್ ಚೋರಿ ಅಂದರೆ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಬಿಹಾರ ಚುನಾವಣೆ ಕೂಡ ಜನ ಮಾತಾಡ್ಬೋದು, ಆದರೆ ಯಾವುದೇ ಒಂದು ಚುನಾವಣೆಯಲ್ಲಿ ಪ್ರಣಾಳಿಕೆ ಹೇಳಿ ಆ ಪಕ್ಷ ಗೆದ್ದಾಗ ಆ ಕಾರ್ಯಕ್ರಮವನ್ನು ಜಾರಿ ಮಾಡೋದು ಇರೋದಂಥ ವ್ಯವಸ್ಥೆ. ಚುನಾವಣೆಗೆ 1 ವಾರಕ್ಕೆ ಮೊದಲು, ಕೋಡ್ ಆಫ್ ಕಂಡಕ್ಟ್ಗೆ 1 ವಾರಕ್ಕೆ ಮೊದಲು 1,25,00,000 ಮಹಿಳೆಯರ ಅಕೌಂಟ್ಗೆ ಹಣವನ್ನು ಹಾಕ್ತಾರೆ. ಕೇಂದ್ರ ಸರ್ಕಾರದ ಪಕ್ಷದಿಂದ ಈ ಹಣವನ್ನು ಹಾಕೋದು ಇದು ನ್ಯಾಯವೇ? ಇದು ಪ್ರಜಾಪ್ರಭುತ್ವ ಇದೆಯಾ? ಸಂವಿಧಾನ ಇದೆಯಾ? ಸಂವಿಧಾನ ಕಗ್ಗೊಲೆಯಾಗಿದೆ. ಇದು ನ್ಯಾಯ ಇಲ್ಲ. ಇದರಲ್ಲಿ ಮೋಸದಿಂದ ಕೂಡ ಬಿಹಾರ್ ಎಲೆಕ್ಷನ್ನ ನಡೆಸಿದ್ದಾರೆ. ಅದಕ್ಕೆ ಜನರಿಗೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಳುವಳಿಯನ್ನು, ಸಹಿ ಸಂಗ್ರಹಣ ಚಳುವಳಿಯನ್ನು ಇವತ್ತು ನಾವು ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ಒಂದು ತಾಲೂಕಿನಲ್ಲಿ ಶುರು ಮಾಡಿದ್ವಿ. ಇದರ ನೇತೃತ್ವವನ್ನು ರಾಜೀವ್ ಗೌಡರು ವಹಿಸಿದ್ದಾರೆ. ರಾಜೀವ್ ಗೌಡರ ನೇತೃತ್ವದಲ್ಲಿ ಮತ್ತು 1 ಲಕ್ಷಕ್ಕಿಂತ ಮೇಲ್ಪಟ್ಟು ಇವರು ಮಾಡಬೇಕು ಅಂತ ಕೂಡ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಜನಕ್ಕೆ ಅರಿವು ಮೂಡಿಸೋದು ಇದು ಕೆಲಸ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.